ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ABC ಗಮ್ಮಿಸ್ ನ ಹೇಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಇವಾಗಂತೂ ಚಳಿ ಇರೋದ್ರಿಂದ ನಾವು ABC ಜ್ಯೂಸ್ ಆಗ್ಲಿ ಅಥವಾ ABC ಐಸ್ ಕ್ಯೂಬ್ಸ್ ನ ಮಾಡ್ಕೊಂಡು ಕುಡಿಯೋದಕ್ಕಂತೂ ಆಗೋದಿಲ್ಲ, ಚಳಿ ತುಂಬಾನೇ ಇದೆ. ಹಂಗಾಗಿ ಈ ರೀತಿ ABC ಗಮ್ಮಿಸ್ ನ ನಾವು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಾವ್ ಇದನ್ನ ಒಂದ್ ದಿನದಲ್ಲಿ ಒಂದ್ 2-3 ತಿನ್ಕೊಳ್ತಾ ಬಂದ್ರೆ ನಮ್ಮ ಹೇರ್ಗಾಗ್ಲಿ ಸ್ಕಿನ್ಗಾಗ್ಲಿ ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆ ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ತುಂಬಾನೇ ಬೆನಿಫಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ ಹೇಗ್ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಇದೇ ತರ ಹೆಲ್ಪ್ಫುಲ್ ಆಗೋ ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಮೊದ್ಲಿಗೆ ನಾನಿಲ್ಲಿ ಒಂದು ಆರೆಂಜ್ ನಾನಿಲ್ಲಿ ಬಿಡಿಸಿ ಇಟ್ಕೊಂಡಿದೀನಿ. ಜೊತೆಗೆ ABC ಅಂದ್ರೆ ಮೊದ್ಲಿಗೆ ತೊಳೆದ ಆಪಲ್ ನ ನಾನಿಲ್ಲಿ ಒಂದು ಆಪಲ್ ನ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ದಾಳಿಂಬೆ ಹಣ್ಣನ್ನ ತಗೊಂಡಿದ್ದೀನಿ, ಇದನ್ನು ಕೂಡ ನೀಟಾಗಿ ಬಿಡಿಸಿ ಇಟ್ಕೊಳ್ತೀನಿ. ಇವಾಗ ಇದಕ್ಕೆ ಒಂದು 2 ಮೀಡಿಯಂ ಸೈಜ್ ಕ್ಯಾರೆಟ್ ನಾನು ಇಲ್ಲಿ ತಗೊಂಡಿದ್ದೀನಿ, ದೊಡ್ಡದಾದ್ರೆ ಒಂದು ಫುಲ್ ತಗೊಳ್ಳಿ. ಇದನ್ನು ಅಷ್ಟೇನೆ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಒಂದು ಬೀಟ್ರೂಟ್ ನ ತಗೊಂಡಿದ್ದೀನಿ. ಸೊ ABC ಅಂದ್ರೆ A ಫಾರ್ ಆಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್. ಇದಿಷ್ಟುನು ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ಗಮ್ಮೀಸ್ ಇದು. ಇದಕ್ ನಾನು ಎಕ್ಸ್ಟ್ರಾ ಇರ್ಲಿ ಅಂತ ಹೇಳ್ಬಿಟ್ಟು ಆರೆಂಜ್ ಮತ್ತೆ ಪೊಮೊಗ್ರನೇಟ್ ನ ಬಳಸ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಒಂದು ಮಿಕ್ಸರ್ ಜಾರ್ಗೆ ತಗೊಂಡು ಎಲ್ಲಾನು ಏನ್ ಕಟ್ ಮಾಡ್ಕೊಂಡಿದ್ದೆ ಬೀಟ್ರೂಟ್, ಕ್ಯಾರೆಟ್ ಆಗಿರ್ಬೋದು, ಆಪಲ್ ಮತ್ತೆ ಆರೆಂಜ್, ಪೊಮೊಗ್ರನೇಟ್ ಎಲ್ಲಾನು ಕೂಡ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕೊಂಡಿದ್ದಾದ್ಮೇಲೆ ಇದಕ್ ಸ್ವಲ್ಪ ಪ್ರಮಾಣದಲ್ಲಿ ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಫುಲ್ ಗ್ಲಾಸ್ ನೀರ್ನ ಹಾಕೊಂಡು ಇದನ್ನ ಫುಲ್ ನೈಸ್ ಆಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಫುಲ್ ನೈಸ್ ಆಗಿ ರುಬ್ಕೊಂಡಿದೀನಿ. ಇವಾಗ ಇದನ್ನ ಸೋದಿಸ್ಕೋಬೇಕಾಗುತ್ತೆ. ಈ ರೀತಿ ಸ್ಟೇನರ್ ಅಲ್ಲಾದ್ರೂ ಹಾಕೊಂಡು ಇದನ್ನ ಸೋಸ್ಕೊಳ್ಬಹುದು, ಅಥವಾ ಒಂದ್ ಬಟ್ಟೆನಲ್ಲೂ ಕೂಡ ಹಾಕೊಂಡು ಇದನ್ನ ಸೆಪರೇಟ್ ಮಾಡ್ಕೊಳ್ಬಹುದು. ಈ ರೀತಿ ತರಿ ಏನು ಇರಬಾರ್ದು, ಬರೀ ನೀರಷ್ಟೇ ನಮ್ಗೆ ಸಿಗ್ಬೇಕು. ಹಂಗಾಗಿ ಈ ರೀತಿ ನೀಟಾಗಿ ಸೋದಿಸ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಬೇಕಾದ್ರೆ ಜಾಸ್ತಿ ನೀರ್ ಹಾಕೊಂಡು ಫುಲ್ ತೆಳು ಮಾಡ್ಕೊಳ್ಬಾರ್ದು. ಈ ರೀತಿ ಸ್ವಲ್ಪನೇ ನೀರ್ ಹಾಕೊಂಡು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಬರ್ಬೇಕು, ಆ ರೀತಿ ಇದನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ತೆಳು ಆದ್ರೆ ನಮ್ಗೆ ಅದ್ರಲ್ಲಿ ಸಿಗೋ ಬೆನಿಫಿಟ್ಸ್ ಏನು ಅಷ್ಟಾಗಿ ಸಿಗಲ್ಲ ಅಂತ ಹೇಳ್ಬೋದು. ABC ಜ್ಯೂಸ್ ನ ಈ ರೀತಿ ಸೋದಿಸ್ಕೊಂಡಿದ್ದಾದ್ಮೇಲೆ ಸ್ಟವ್ ಮೇಲೆ ಈ ರೀತಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಏನ್ ಸೋದಿಸ್ಕೊಂಡಿದ್ದೆ ಅದನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಸ್ಟವ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದಕ್ಕೆ ಇವಾಗ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದು ಅಗರ್ ಅಗರ್ ಪೌಡರ್ ಅಂತ ಹೇಳ್ಬಿಟ್ಟು, ಇದು ಆನ್ಲೈನ್ ಶಾಪ್ ಅಲ್ಲಿ ಮತ್ತೆ ಸ್ಟೋರ್ ಗಳಲ್ಲೂ ಕೂಡ ಸಿಗುತ್ತೆ, ಪರ್ಚೇಸ್ ಮಾಡಬಹುದು. ಇದನ್ನ 2 ಸ್ಪೂನ್ ನಾನು ಹಾಕೊಳ್ತಾ ಇದ್ದೀನಿ. ಇದನ್ನ ಅಗರ್ ಅಗರ್ ಪೌಡರ್ ಅಂತ ಹೇಳ್ತಾರೆ. ಈ ಪೌಡರ್ ನ ಹಾಕೋದ್ರಿಂದಲೇ ಇದು ನಮ್ಗೆ ಜೆಲ್ಲಿಯಾಗಿ ಕನ್ವರ್ಟ್ ಆಗೋದು, ಅಂದ್ರೆ ಗಮ್ಮೀಸ್ ಆಗಿ ಇದು ಕನ್ವರ್ಟ್ ಆಗೋದು. ಈ ಲಿಕ್ವಿಡ್ ಜೆಲ್ಲಿ ಫಾರ್ಮ್ ಗೆ ಬರುತ್ತೆ ಈ ಪೌಡರ್ ಹಾಕೋದ್ರಿಂದ. ಹಾಗಾಗಿ ಈ ಗಮ್ಮೀಸ್ ಮಾಡೋದಕ್ಕೆ ಬೇಕಾಗಿರೋದು ಮೇನ್ ಆಗಿ ಈ ಅಗರ್ ಅಗರ್ ಪೌಡರೇನೆ. ಈ ಪೌಡರ್ ಹಾಕಿದ್ಮೇಲೆ ಇದನ್ನ ಒಂದ್ 3-4 ನಿಮಿಷ ಆದ್ರೂ ಬೇಯೋದಕ್ಕೆ ಬಿಡ್ಬೇಕು. ಅಂದ್ರೆ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದ್ 4 ನಿಮಿಷ ಆದ್ಮೇಲೆ ಈ ರೀತಿ ಕುದಿ ಬರುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಟೇಸ್ಟಿಗೆ ಅಂತ ಹೇಳ್ಬಿಟ್ಟು, ಸ್ವೀಟ್ನೆಸ್ ಕೊಡೋದಕ್ಕೆ ಅಂತ ಹೇಳಿ ನಾನು ಒಂದು 3 ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. ಇದನ್ನ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು, ಸ್ವೀಟ್ ಏನು ಬೇಡ ಅಂತ ಹೇಳಿದ್ರೆ. ಆದ್ರೆ ಸ್ವೀಟ್ ಇರೋದ್ರಿಂದ ಸೊ ಮಕ್ಳಿಗೂ ಕೂಡ ಕೊಡ್ಬೋದು ಸ್ವೀಟ್ ಇದ್ರೆ ಅಂತ ಹೇಳ್ಬಿಟ್ಟು ನಾನು ಜೇನುತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದ್ 3 ಸ್ಪೂನ್ ಅಷ್ಟು ಹಾಕೊಂಡಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಕೊನೆಯದಾಗಿ ಇದಕ್ಕೆ ಒಂದು ಫುಲ್ ನಿಂಬೆ ಹಣ್ಣಿನ ಜ್ಯೂಸ್ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದ್ಸಾರಿ ಇದನ್ನ ಎಲ್ಲವೂ ಮಿಕ್ಸ್ ಆಗೋ ರೀತಿ ಇನ್ನೊಂದ್ಸಾರಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಸ್ಟವ್ ಮೇಲಿಂದ ಇಳಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ರೀತಿ ಒಂದು ಕಂಟೈನರ್ ನ ತಗೊಂಡು, ಅಂದ್ರೆ ಬಾಕ್ಸ್ ಯಾವ್ದಾದ್ರು ಒಂದು ಬಾಕ್ಸ್ ನ ತಗೊಂಡ್ಬಿಟ್ಟು ಅದಕ್ಕೆ ನಾನು ಇವಾಗ ಈ ಲಿಕ್ವಿಡ್ ನ ಹಾಕೊಳ್ತಾ ಇದ್ದೀನಿ. ಇದು ಸಾಕಾಗ್ಲಿಲ್ಲ ಒಂದ್ ಬೌಲ್, ಹಾಗಾಗಿ ಇನ್ನೊಂದು ಬಾಕ್ಸ್ ನ ತಗೊಂಡು 2 ಬಾಕ್ಸ್ಗೂ ಇದನ್ನ ಹಾಕೊಂಡಿದೀನಿ. ನೆಕ್ಸ್ಟ್ ಬಾಕ್ಸ್ಗೆ ಕ್ಯಾಪ್ಗಳನ್ನೆಲ್ಲ ಹಾಕ್ಬಿಟ್ಟು ಅದು ರೂಮ್ ಟೆಂಪರೇಚರ್ ಗೆ ಬರೋವರೆಗೂ ಹಾಗೆ ಹೊರಗಡೆನೆ ಇಟ್ಟು ನಂತರ ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು 1-2 ಅವರ್ಸ್ ಸೆಟ್ ಆಗೋದಕ್ಕೆ ಬಿಡ್ಬೇಕಾಗುತ್ತೆ. ಇವಾಗ ಇದು ಕಂಪ್ಲೀಟ್ ಆಗಿ ಸೆಟ್ ಆಗಿದೆ. ನಾನೊಂದು 3 ಅವರ್ಸ್ ಬಿಟ್ಟಿದ್ದೆ, ಫ್ರಿಡ್ಜ್ ನಲ್ಲೇನೆ ಇಟ್ಟಿದ್ದೆ. ಹಂಗಾಗಿ ಇದು ನೀಟಾಗಿ ಸೆಟ್ ಆಗಿದೆ. ಇವಾಗ ಇದನ್ನ ಅನ್ಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ಬಾಕ್ಸ್ ಇಂದ ತೆಗಿತಾ ಇದ್ದೀನಿ. ಸ್ವಲ್ಪ ಸೈಡ್ ಅಲ್ಲಿ ಎಡ್ಜಸ್ ನೆಲ್ಲ ಬಿಡಿಸ್ಕೊಂಡು ಈ ರೀತಿ ಬಾಕ್ಸ್ ನ ಉಲ್ಟಾ ಮಾಡ್ಕೊಂಡ್ರೆ ಈಸಿಯಾಗಿ ಅದು ರಿಮೂವ್ ಆಗುತ್ತೆ. ಇವಾಗ ಇದನ್ನ ಈ ರೀತಿ ಸಣ್ಣದಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಗೆ ಕಟ್ ಮಾಡ್ಕೊಳ್ಬಹುದು. ಈ ರೀತಿ ಬಾಕ್ಸಿಗೆ ಹಾಕೊಂಡಾದ್ರೂ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಸಿಲಿಕಾನ್ದು ಐಸ್ ಮೋಲ್ಡ್ಸ್ ಬರುತ್ತಲ್ಲ ಅದ್ರಲ್ಲೂ ಕೂಡ ಇದನ್ನ ಹಾಕೊಂಡು ನೀವು ಮಾಡ್ಕೊಳ್ಬಹುದು. ಅವಾಗ ಯಾವ ಶೇಪ್ ಬೇಕೋ ಆ ಶೇಪ್ ಇಂದ ಬರುತ್ತೆ.
ನೋಡಿದ್ರಲ್ವಾ ಎಷ್ಟು ಸ್ಪಾಂಜಿಯಾಗಿ ಜೆಲ್ಲಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ABC ಗಮ್ಮೀಸ್. ಈ ABC ಕಾಂಬಿನೇಷನ್ಸ್ ಬಗ್ಗೆ ಎಲ್ರಿಗೂ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ABC ಜ್ಯೂಸ್ ಆಗಿರ್ಬೋದು ಅಥವಾ ABC ಐಸ್ ಕ್ಯೂಬ್ಸ್ ಇಂದ ಆಗಿರ್ಬೋದು ಎಷ್ಟು ಯೂಸ್ಫುಲ್ ಇದೆ ನಮ್ಗೆ ನಮ್ ಬಾಡಿಗೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಇವಾಗ ತುಂಬಾನೇ ಚಳಿ ಇರೋ ಕಾರಣ ನಾವು ಬೆಳಿಗ್ಗೆನೆ ಐಸ್ ಕ್ಯೂಬ್ಸ್ ಮಾಡ್ಕೊಂಡು ಅದನ್ನ ನೀರಲ್ಲಿ ಹಾಕೊಂಡು ಕುಡಿಯೋದಕ್ಕೆ ಕಷ್ಟ. ಹಾಗೆ ABC ಡಿಟಾಕ್ಸ್ ಜ್ಯೂಸ್ನು ಮಾಡ್ಕೊಂಡು ಕುಡಿಯೋದಕ್ಕೆ ಆಗಲ್ಲ, ತುಂಬಾನೇ ಚಳಿ ಇದೆ. ಸೊ ಈ ರೀತಿ ನಾವು ABC ಗಮ್ಮೀಸ್ ನ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ಡೇ ಟೈಮ್ ನಲ್ಲಿ ಬೆಳಿಗ್ಗೆನೆ ತಿನ್ಬೇಕು ಅಂತ ಏನಿಲ್ಲ. ಇದನ್ನ ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವಾಗಾದ್ರೂ ಬೇಕಿದ್ರು ನಾವು ಒಂದು ದಿನದಲ್ಲಿ 3-4 ಗಮ್ಮೀಸ್ ನಾವು ತಿನ್ಕೊಂಡ್ ಬಂದ್ರೆ ನಮ್ಮ ಸ್ಕಿನ್ಗೆ, ಹೇರ್ಗೆ ಮತ್ತೆ ಡಯಟ್ ಮಾಡ್ತಾ ಇದ್ರೆ ಎಲ್ಲದಕ್ಕೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದನ್ನ ನಾವು ಮಕ್ಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ಯಾಕಂದ್ರೆ ಇದ್ರಲ್ಲಿ ನಾವು ಎಲ್ಲಾನು ಬೆನಿಫಿಟ್ ಇರೋ ಪದಾರ್ಥಗಳನ್ನ ಯೂಸ್ ಮಾಡಿರೋದ್ರಿಂದ ಸೊ ಮಕ್ಳಿಗೂ ಕೂಡ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಗಳು ಸಿಗುತ್ತೆ. ಹಾಗೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ಇದನ್ನ ನೋಡೋದಕ್ಕೆ ಜೆಲ್ಲಿ ಆಗೇನೆ ಇರುತ್ತೆ. ಸೊ ಅವರು ಜೆಲ್ಲಿ ಅಂತ ಹೇಳ್ಕೊಂಡು ಇದನ್ನ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಮಾಡಿ ಕೊಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಂದ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.